ಸರ್ ಇದು ಟೋಟಲ್ ನಮ್ದು ಒಂದ 14 ಎಕರೆ ಜಮೀನ್ ಇದು. ನಮ್ಮ ಅಣ್ಣಂಗೆ 7 ಎಕರೆ, ನನ್ಗೆ 7 ಎಕರೆ ಬಂದಿದೆ. ಈಗ ನನ್ನ ಪಾಲಿಗೆ 7 ಎಕರೆ ಏನ್ ಬಂದಿದೆ ಅದರಲ್ಲಿ ಹಂತವಾಗಿ ಒಂದ್ 2 ಎಕರೆ ಡಿವೈಡ್ ಮಾಡ್ಕೊಂಡು ನಾನು ಸಾವಯವ ಕಮಿಟ್ ಮಾಡ್ತಾ ಇದೀನಿ ಸರ್. ನಾನು ಮೇಕೆಲ್ಲ ಫುಲ್ ಸಾವಯವ ಫುಲ್ ಮಾಡ್ತಾ ಇಲ್ಲ, ಬಟ್ ಇದು ಒಂದು 5 ಎಕರೆ ಫುಲ್ ಕಮಿಟ್ ಮಾಡ್ಬಿಟ್ಟಿದ್ದೆ ಸಾವಯವಕ್ಕೆ. ನೋಡಿ ಇಲ್ಲಿ ಈಗ ಈ 1 ವರ್ಷದ ಅಡಿಕೆ ಗಿಡ ಸರ್, 1 ವರ್ಷ ಶಿವಮೊಗ್ಗದಿಂದ ತರಿಸಿದೆ ಇದನ್ನ. ಈಗ ನಟ್ಟಿದ್ದೀನಿ. ಇದು ಏನು ವ್ಯವಸಾಯ ಮಾಡಿಲ್ಲ ಸರ್, ಟ್ರಂಚಿಗೆ ನೆಟ್ಟಿದ್ದೀನಿ. ನೆಕ್ಸ್ಟ್ ಹಟ್ಟಿ ಗೊಬ್ಬರ ಹಾಕ್ಬೇಕು ಸರ್. ಹಟ್ಟಿ ಗೊಬ್ಬರ ಸ್ವಲ್ಪ ಕೊರತೆ ಇರೋದ್ರಿಂದ ನೆಕ್ಸ್ಟ್ ಏರ್ಸಿ ಹಾಕ್ಸ್ಬೇಕು ಅಂತ ಇದೀನಿ ಸರ್. ಮೇನ್ ಆಗಿ ಸರ್ ನನಗೆ ಮೊದಲು ತೆಂಗು ಸರ್, ತೆಂಗು ಕಮರ್ಷಿಯಲ್ ತೆಂಗು, ಅದ್ರ ಮಧ್ಯದಲ್ಲಿ ಅಡಿಕೆ ಮಾಡ್ಕೊಂಡಿದೀನಿ ಸರ್. ಇಲ್ಲಿ ಅದ್ರ ಮಧ್ಯದಲ್ಲಿ ಸಹ ಹಸಿ ಬಾಳೆ ಇರ್ಲಿ, ಸುಮ್ಮನೆ ಯಾಕೆ ಖಾಲಿ ವ್ಯಾಪಾರ ಮಾಡ್ಬೇಕು, ಹೆಂಗಿದ್ರು ನೀರ್ ಬಿಡ್ತೀನಲ್ಲ ಅಂದ್ಬಿಟ್ಟು ಮಧ್ಯದಲ್ಲಿ ಅದಕ್ಕೆ ನೆರಳಾಗಿರ್ಲಿ ಅಂದ್ಬಿಟ್ಟು ಇದು ಬಾಳೆ ಹಾಕೊಂಡಿದೀನಿ. ಬಾಳೆ ಮಧ್ಯದಲ್ಲಿ ಸಹ ನೋಡಿ ಸರ್, ಇದೊಂದ್ ಸ್ವಲ್ಪ ಮೊನ್ನೆ ನಮ್ಮ ಅಮ್ಮ ಹಾಡ್ ಅಡ್ಕ ಬರೋಕೆ ಹಾಡ್ ಮೇದ್ಬಿಟ್ಟು ಸ್ವಲ್ಪ ಸಮಸ್ಯೆ ಆಗಿದೆ. ಗಿಡ ಜಾಯ್ಕಾಯಿ ಗಿಡ ಸರ್, ಇದು ಜಾಯ್ಕಾಯಿ. ನೋಡಿ ಇದೊಂದು ಇದು ಬಿಡ್ತು, ಅದಕ್ಕೆ ಬೋದೆ ನೋಡಿ ಒಂದ್ ಸ್ವಲ್ಪ ಏನಂದ್ರೆ ಗಿಡ ಎಲ್ಲ ಗುಣಿ ಬಿಡ್ಸ್ಕೋಬೇಕು ಸರ್. ಈ ತರ ಅಂದ್ರೆ ಸತ್ತೆ ಬೆಳೆದಂಗೆ ನೋಡ್ಕೋಬೇಕು, ಅಷ್ಟ್ ಬಿಟ್ರೆ ಇನ್ನೇನ್ ಪ್ರಾಬ್ಲಮ್ ಇಲ್ಲ. ನೋಡಿ ನೋಡಿ ಹಿಂಗ್ ಮಧ್ಯದಲ್ಲಿ ಸರ್ ಜಾಯ್ಕಾಯಿ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ. ಇದು 1 ವರ್ಷದ ಗಿಡ ಸರ್. ಎಲ್ಲ ಚೆನ್ನಾಗ್ ಬರ್ತದೆ ಸರ್ ಗ್ರೋತ್. ನೋಡಿ ಇವೆಲ್ಲ ಬಾಳೆ ಎಲ್ಲಾನು ಈಗ ನಟ್ಟಿದ್ದೀನಿ ಸರ್. ಮೊದ್ಲು ಸರ್ ಇದು ಲವಂಗದ ಗಿಡ, ಲವಂಗ ಇದೊಂದು 10 ಗಿಡ ಇದೆ. ಇದು ಏನಾಗ್ಬಿಡ್ತದೆ ಅಂದ್ರೆ ಬಸವನ ಹುಳ ಬರುತ್ತಲ್ಲ ಸರ್, ಈ ತೋಟದಲ್ಲಿ ಬಸವನ ಹುಳ ಬಂದು ಇದನ್ನ ಕಟ್ ಮಾಡ್ಬಿಡ್ತದೆ. ತುದಿನ ಏನೋ ಸ್ವೀಟ್ ಇರುತ್ತೆ ಅನಿಸ್ತದೆ. ನಾನು ಒಂದ್ 7-8 ಸತಿ ಕವರ್ ಮಾಡಿದೀನಿ. ಇದೊಂದ್ ಗಿಡನ ಅದೇನೋ ಬಂದ್ ಹುಡಿ ಕಟ್ ಮಾಡ್ತದೆ. ಆದ್ರೂ ಬರ್ತದೆ ಸರ್, ನೋಡೋಣ ಬರ್ಲಿ. ಹಂಗಾಗಿ ನೋಡಿ ಸರ್, ಇವು ಜಾಕಾಯಿ ಗಿಡ, ದೋಸದ ಗಿಡ. ಬಟ್ ಏನು ಇದ್ ಬಳ್ಳಿಲ್ಲ ಅಂದಾಗ ಇದಿರಲ್ಲ ಸರ್, ಚೆನ್ನಾಗಿರ್ತದೆ ಸರ್. ಏಲಕ್ಕಿ ಎಲ್ಲ ಇದು ಅದೇ ಅಡಿಕೆ ತೆಂಗಿನ ಮಧ್ಯದಲ್ಲಿ ಅಡಿಕೆ ಮಾಡ್ಕೊಂಡಿದೀನಿ. ಮತ್ತೆ ಬಾಳೆ ಇದು ಅಂದ್ರೆ ಸೈಡ್ ನೆಟ್ ಆಗಿ ನಳ್ಳಾಗಿರ್ಲಿ ಅಂದ್ಬಿಟ್ಟು ಹೊಸ ಗಿಡ ನಟ್ಟಿದ್ದು. ಸೊ ಹಂಗಾಗಿ ಬಾಳೆ ಹಾಕೊಂಡಿದೀನಿ. ಸರ್ ಈ ಬಾಳೆ ನೋಡಿ, ಇದು ಪಚ್ಚಬಾಳೆ ಅಂತ ಸರ್. ಇದು ಪಚ್ಚಬಾಳೆ. ಮೇಲೆ ಬೂದ್ ಬಾಳೆ ಒಂದಿದೆ, ಆಮೇಲೆ ದೇವ್ರ ಬಾಳೆ ಅಂತ ಒಂದಿದೆ, ಏಲಕ್ಕಿ ಅಂತ ಇದೆ, ಆಮೇಲೆ ಇನ್ನೊಂದು ಒಟ್ಟಲ್ಲಿ 5 ವೆರೈಟಿ ಬಾಳೆ ಇದೆ ಸರ್ ನನ್ನ ಹತ್ರ. 5 ವೆರೈಟಿ. ಬಟ್ ಕಮರ್ಷಿಯಲ್ ಆಗಿ ಪಚ್ಚಬಾಳೆ, ಏಲಕ್ಕಿ ಬಾಳೆ 2 ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದೀನಿ. ಇನ್ ಮಿಕ್ಕಿದ್ ಮನೆ ಬಳಕೆಗೆ ಮಾಡ್ಕೊಂಡಿದೀನಿ ಸ್ವಲ್ಪ. ಅಲ್ಲ ಗುಂಪು ಬಾಳೆ ಟೈಪು, ಬೂದ್ ಬಾಳೆ ಎಲ್ಲ ಮನೆ ಬಳಕೆಗೆ. ಏನಾದ್ರು ಹೆಚ್ಚಾದ್ರೆ ತವಾಗ ಮಾರ್ತೀನಿ. ಹಂಗಾಗಿ ಎಲ್ಲ ತೋಟ ಅಂದ್ಮೇಲೆ ಸಮಗ್ರವಾಗಿ ಎಲ್ಲ ಇರ್ಬೇಕು ಸರ್, ನನ್ನ ಅನಿಸಿಕೆ. ಯಾವ್ದು ಒಂದು ಈಗ ಸರ್, ಈಗ ಇದಕ್ಕೂ ನೀರ್ ಬಿಡ್ಲೇಬೇಕು. ಸುಮ್ಮನೆ ಜಾಗ ವೇಸ್ಟ್ ಆಗೋದಕ್ಕೆ ನೋಡೋಣ ಅಂದ್ಬಿಟ್ಟು ಈ ಎಲ್ಲಾ ಗಿಡನು ಈಗ ಜಾಯ್ಕಾಯಿ ಮಾಡಿದೀನಿ, ಇಲ್ಲಿ ಅಡಿಕೆ ಮಾಡಿದೀನಿ, ಇಲ್ಲಿ ಬಾಳೆ ನಟ್ಟಿದೀನಿ, ಅಲ್ಲಿ ತೆಂಗು, ಹಿಂಗೆ ಸಮಗ್ರವಾಗಿ ಎಲ್ಲಾನು ರೀತಿನೂ ಮಾಡ್ಕೊಂಡಿದೀನಿ ಸರ್ ಅದ್ರ ಮಧ್ಯದಲ್ಲಿ. ಬಟ್ ಏನು ಅಂತ ಅಂದ್ರೆ ನೋಡಿ, ಇಲ್ಲಿ ಕೆಲವರು ಏನಪ್ಪಾ ಕಾಡ್ ಬಿಟ್ಕೊಂಡಿದೀನಿ ನಂಗೆ ಹೆಂಗಿದೆ ಸರ್. ಆದ್ಮೇಲೆ ಇನ್ನೊಂದ್ ಹೇಳೋದ್ ಮರ್ತೆ ಸರ್. ನೋಡಿ ಇದು ಅರ್ಶನ ಸರ್, ಅರ್ಶನ ಮಾಡ್ಕೊಂಡಿದೀನಿ ಮಧ್ಯದಲ್ಲಿ. ನೋಡಿ ಇದೆಲ್ಲ ಅರ್ಶನ, ಈಗೆಲ್ಲ ಕಟಾಕ್ ಬಂದಿದೆ, ಕೀಳ್ಬೇಕದ. ಅರ್ಶನ ಸರ್, ಬೇಕಾದ್ರೆ ಕಿತ್ತು ತೋರ್ಸ್ಬೋದು. ನೋಡಿ ಸರ್, ಇಲ್ಲಿ ಏನಂದ್ರೆ ಏನು ಗೊಬ್ಬರ ಹಾಕಿಲ್ಲ ಸರ್. ನೋಡಿ ಇಲ್ಲಿ ಕೀಳ್ಬೇಕು ಇದೆಲ್ಲ ಸರ್. ಇದು ಇದ್ ಮಾಡ್ಕೋತೀವಿ ಸರ್, ನಾವೇ ಬೇಯಿಸ್ಕೋತೀವಿ. ಇದನ್ನ ಅರ್ಶನ ಒಂದು ಇದಾಕಿ ನಾವೇ ಅರೆಸ್ಟ್ ಮಾಡ್ಕೊಂಡು ಎಲ್ಲ ಕಿತ್ಕೊಂಡು ನಾವೇ ಮನೆಗೆ ಬೇಯಿಸ್ಕೊಂಡು ಒಣಗಿಸ್ಕೊಂಡು ಇದನ್ನ ನಾವೇ ಪೌಡರ್ ಮಾಡ್ಕೊಂಡು ನಮ್ ನೆಂಟರುಗಳಿಗೆ, ನಮ್ ರಿಲೇಟಿವ್ಸ್ ಗಳಿಗೆ, ಮತ್ತೆ ಕೆಲವ್ದು ಮಾರ್ತೀವಿ. ಸೊ ಹಿಂಗ್ ಮಾಡ್ಕೊಂಡಿದೀನಿ ಸರ್. ನೋಡಿ ಇದೆಲ್ಲ ನೋಡಿ ಸರ್, ಇಲ್ಲಿ ಖಾಲಿ ಜಾಗ ಪಟ್ಟವ್ರೆ ಅಂತ ತಿಳ್ಕೊಂಡವ್ರೆ. ಕೆಲವು ಇಲ್ಲ ಇದೆಲ್ಲ ಅರ್ಶನ ಕೇಳ್ಬೇಕಿದು, ಇದು ಕಿತ್ತಿಲ್ಲ ಸರ್. ಆಮೇಲೆ ನಮ್ ರೈತರು ಸ್ವಾವಲಂಬಿ ಆಗಿರ್ಬೇಕು. ಯಾಕೆಂದ್ರೆ ರೈತರಾದನು ಪ್ರತಿಯೊಂದು ಬೆಳ್ಕೊಳಕ್ ಟ್ರೈ ಮಾಡ್ಬೇಕು ಸರ್. ನಮ್ಮ ದಿನ ಬಳಕೆಗೆ ಏನ್ ಬೇಕು ಅದೆಲ್ಲಾನು ಬೆಳ್ಕೊಳಕ್ ಟ್ರೈ ಮಾಡ್ಬೇಕು ಸರ್. ಎಲ್ಲಾನು ಹಂಗ ಅಂದ್ಬಿಟ್ಟು ಉಪ್ಪು ಬೆಳಿತೀವಿ ಅಂತ ಹೇಳಕ್ಕಾಗಲ್ಲ, ಅದ್ ತರಲೇಬೇಕಾಗ್ತದೆ. ಇನ್ನು ಕೆಲವು ವಿಷಯಗಳಲ್ಲಿ ನಾವು ಬೆಳೆ ನೋಡಿ, ಈಗ ಸಹ ಅರ್ಶನ ಇದೆಯಲ್ಲ, ಇದೇನ್ ಕಷ್ಟನ ಸರ್, ತಂದೆ ಆಗ್ತೆ. ಏನಂದ್ರೆ ಏನ್ ಹಾಕಿಲ್ಲ ಸರ್, ನಂಬ್ತಿರೋ ನೀವು ಬಿಡ್ತಿರೋ ಒಂದು ಗೊಬ್ಬರ ಹಾಕಿಲ್ಲ ಸರ್, ಸುಮ್ಮನೆ ನಟ್ಟನು ಈ ಕಳೆ ಬದ್ಲಿಗೆ ಬಂದಿದೆ ಅದು. ಆದ್ರೆ ಸರ್ ಒಂದು ಗೆಡ್ಡೆಲಿ ಇಲ್ಲ ಅಂದ್ರೆ 1/4 kg ಹತ್ತತ್ರ ಅರ್ಶನ ಇದೆ, ಕ್ವಾಲಿಟಿ ಅರ್ಶನ ಇದು. ಒಂದು ಚೂರು ರಾಸಾಯನಿಕ ಹೊಡೆದಿಲ್ಲ, ಒಂದು ಚೂರು ಏನಂದ್ರೆ ಏನು ಟಚ್ ಇಲ್ಲ ಇದು.
ಆತರ ಬಂದಿದೆ. ಹಂಗೆ ನಮ್ಮ ದಿನ ಬಳಕೆಗೆ ಏನ್ ಬೇಕು ರೈತರುಗಳು ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅದ್ರ ಮಧ್ಯದಲ್ಲಿ ಶುಂಠಿನೂ ಮಾಡ್ಕೊಂಡಿದೀನಿ, ಮೇಲೆ ಶುಂಠಿ ಮಾಡಿದೀನಿ, ಇದು ಅಷ್ಟನ್ನ ಮೆಣಸು, ಮತ್ತೆ ಈ ಕಮರ್ಷಿಯಲ್ ಆಗಿ ನಮ್ಗೆ ಏನ್ ಬೇಕೋ ಅದ್ ಮಾಡ್ಕೊತಾ ಇದೀವಿ ಸರ್. ಹಂಗ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ನಮ್ಮ ರೈತರುಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಸರ್. ಈಗ ರೋಗ ಏನಾರ ಬತ್ತು ಅಂತ ಅಂದ್ರೆ ಏನಂದ್ರೆ ಜೀವಾಮೃತ ಮಾಡ್ತಿಲ್ಲ ಸರ್. ರೋಗ ಏನು ಬಂದಿಲ್ಲ, ರೋಗ ಏನು ಬಂದಿಲ್ಲ ಇಲ್ಲಿವರೆಗೆ. ಆತರ ಏನಾರ ಕಾಣ್ತು ಅಂದ್ರೆ ಮಾತ್ರ ಈ ತೋಟಕ್ಕೆ ಮಾತ್ರ ಸರ್ ನಾನು ಏನ್ ಮಾಡ್ತೀನಿ ಅಂದ್ರೆ ಬೇವಿನ ಎಣ್ಣೆ ಸರ್, ಬೇವಿನ ಎಣ್ಣೆ ಜೊತೆಗೆ ಒಂದು ನಮ್ದು ಇದು ಜೀವಾಮೃತ ಏನ್ ಮಾಡ್ತೀನಿ ಸರ್, ಆ ಜೀವಾಮೃತನೇ ಸಿಂಪಡಿಸ್ತೀನಿ. ಮಾಡ್ಕೋಣ ಏನಾರ ಬತ್ತು ಅಂದ್ರೆ ಒಂದ್ 2-3 ಸಲ ಸಿಂಪಡಿಸಿದೀನಿ. ಅದ್ ಬಿಟ್ರೆ ಇನ್ನೇನು ರೋಗ ಕಂಡಿಲ್ಲ ಸರ್. ಇನ್ ಜಾಸ್ತಿ ನಾನು ಮಾಡೇ ಇಲ್ಲ, ಸಿಂಪಡಿಸೇ ಇಲ್ಲ. ಬಂದ್ರೆ ನ್ಯಾಚುರಲ್ ಆಗಿ ಬರ್ತದೆ, ನ್ಯಾಚುರಲ್ ತೋಟ ಅಂದ್ರೆ ನ್ಯಾಚುರಲ್ ಆಗೇ ಇರ್ಲಿ ಅನ್ನೋ ಒಂದು ನನ್ನ ಕಾನ್ಸೆಪ್ಟ್ ಸರ್. ಕೆಮಿಕಲ್ ಆದಷ್ಟು ನಾನು ಕೆಮಿಕಲ್ ಸೋಕ್ಸೋದೇ ಇಲ್ಲ ಸರ್ ಇದಕ್ಕೆ. ಯಾರು ಏನಾದ್ರು ಹೇಳ್ಬೋದೇ ಉತ್ತೆ ಇಲ್ಲ ಹಂಗ್ಬಿಟ್ಟವನ ತೋಟ ಹಿಂಗ್ಬಿಟ್ಟವನೆ ಅಂತಾರೆ. ಬಟ್ ನನಗೆ ಇದರಿಂದ ಏನು ತೊಂದರೆ ಇಲ್ಲ ಸರ್. ಈ ಕಳೆ ಇದೆಯಲ್ಲ ಸರ್, ಈ ಕಳೆನು ನಮ್ಗೆ ಏನ್ ತೊಂದರೆ ಕೊಡಲ್ಲ ಸರ್. ನೋಡಿ ಈ ಮುಳ್ಳಿದೆಯಲ್ಲ, ಇದು ಎಷ್ಟು ಉಪಯೋಗ ಅಂತ ಅಂದ್ರೆ ನಮ್ಮ ರೈತರಿಗೆ ಅದ್ರದ್ದು ಅದ್ ತಿಳಿದವ್ರಿಗೆ ಗೊತ್ತು ಸರ್. ಹಂಗಾಗಿ ಒಂದು ಕಳೆನು ಸುತ ರೈತರ ವರದಾನ. ಅಂದ್ರೆ ಏನು ಅಂತ ಅಂದ್ರೆ ಸರ್, ಈ ಗಿಡ ಇದೆ, ಈ ಗಿಡ ನೋಡಿ ಇಲ್ಲಿ ಬಿಡ್ಸಿದೀನಿ. ಯಾಕೆ ಬಿಡ್ಸಿದೀನಿ ಅಂದ್ರೆ ಗಿಡದಿಂದ ಮೇಕ್ ಹೋಗ್ಬಾರ್ದು ಸರ್. ಅದ್ ರೈಟ್ ಈ ಗಿಡ ಕವರ್ ಮಾಡ್ಕೊತಂದ್ರೆ ಈ ಗಿಡಕ್ಕೆ ತೊಂದರೆ ಕೊಡ್ತದೆ, ಈ ಗಿಡಕ್ಕೆ ತೊಂದರೆ ಕೊಡ್ತದೆ. ಇಲ್ಲಿ ನಾವು ಕಳೆನೆಲ್ಲ ಕಿತ್ತು ಅದು ಆ ಉದ್ದೇಶದಿಂದ ಕಳೆ ಕೇಳ್ಬೇಕು ಸರ್. ಗಿಡಗಳಲ್ಲಿ ಅದ್ರ ಮೇಲೆ ಹೋಗಕ್ ಹೋಗ್ಬಾರ್ದು. ಸರ್ ಈ ವಿಕ್ಕಲ್ದು ನೋಡಿ ಒಳ್ಳೇದು ವಿಶೇಷ ಹೇಳ್ಕೊಳ್ಬೇಕು ಒಂದು ಇದು ಅಂತ ಅಂದ್ರೆ, ವಿಶೇಷ ಅಂತ ಏನಿಲ್ಲ, ಪ್ರಕೃತಿ ಮುಂದೆ ನಾವ್ ಯಾರು ದೊಡ್ಡವರಲ್ಲ ಸರ್. ಪ್ರಕೃತಿ ವಿರುದ್ಧ ನಾವು ಕೆಲಸ ಮಾಡಿದ್ದ ಒಂದ್ ಟೈಮ್ ನಾವು. ಇದು ಮಾಮೂಲಿ ಹಳ್ಳೆನೆ ಸರ್, ಮಾಮೂಲಿ ಹಳ್ಳೆನೆ. ಈ ಬಂದಿದ್ ನೀರು ಇಲ್ಲಿ ಹೋಯ್ತಿತ್ತು. ನಾವೇನ್ ಮಾಡ್ಬಿಟ್ಟೋ ಇದ್ರಲ್ಲಿ ನೀರ್ ಬರ್ತದೆ ಸರ್, ಮಳೆ ಬಂದ್ರೆ ಹೆವಿ ನೀರ್ ಬರ್ತದೆ. ನಾನೇನ್ ಮಾಡ್ಬಿಟ್ಟೋ ಇದನ್ನ ನಮ್ಮ ತಂದೆಯವರು ಇದ್ದಾಗಲೇ ಅವರೇ ಕ್ಲೋಸ್ ಮಾಡ್ಬಿಟ್ಟು ನಮ್ಮ ಅವರೆಲ್ಲ ಸುಮ್ಮನೆ ಇಲ್ಲ ವೇಸ್ಟ್ ಮಾಡೋದು, ಜಮೀನು ವೇಸ್ಟ್ ಆಯ್ತದೆ ಅಂದ್ಬಿಟ್ಟು ಇದನ್ನ ಕಟ್ಬಿಟ್ಟು ಅಲ್ಲೇ ಹಳ್ಳ ತೋಡಿದ್ರು ಸರ್. ಇಲ್ಲಿ ನಮ್ ದೊಡ್ಡಪ್ಪರು ಮತ್ತೆ ಅದು ನಮ್ ದೊಡ್ಡಪ್ಪರ ಜಮೀನು, ಆ ಮಧ್ಯದಲ್ಲಿ ಹಳ್ಳ ತೋಡಿದ್ರು ಸರ್. ಅಲ್ಲಿ ಅದ್ ಏನ್ ಮಾಡೋದು, ಏನೇ ಹಳ್ಳ ತೋಡಿದ್ರು ಒಂದ್ 2 ವರ್ಷ ಸಾಹಸ ಮಾಡಿ ಓಡಿಸೋದು ಸರ್. ಏನ್ ಮಾಡಿದ್ರು ಹೆವಿ ನೀರ್ ಬಂದಾಗ ಇಲ್ಲೇ ಹೊರ್ಕೊಳ್ಳೋದು. ಅದಕ್ಕೆ ಹೇಳೋದು ಸರ್, ಪ್ರಕೃತಿ ವಿರುದ್ಧವಾಗಿ ಯಾರು ಸುತ ಏನು ಮಾಡ್ಬೇಕು ಹೋಗ್ಬಿಡೋದು ಅಂತ ನಾನು ಹೇಳೋದು. ಯಾಕಂದ್ರೆ ಆಮೇಲೆ ನೋಡಿ ನಾನು ಬೇಸತ್ತೋಗಿ ಬೇಡ ಇದು ಯಾಕೋ ಸರಿಯಾಗಲ್ಲ, ಅದ್ ಎಲ್ಲಿ ಸ್ವಾಭಾವಿಕ ಮಾಡ್ಕೊಂಡಿತ್ತು ಅಲ್ಲೇ ಮಾಡೋದು ಒಳ್ಳೇದು ಅಂದ್ಬಿಟ್ಟು ನಾನೇ JCB ತೆಗ್ಸಿ ಚಿಕ್ಕದಾಗ ಒಂದ್ ಹಳ್ಳ ಮಾಡಿದೀನಿ ಸರ್. ಈಗ ಏನು ತೊಂದರೆ ಕೊಡ್ತಾ ಸರ್. ಆಮೇಲೆ ಅದು ಇನ್ನೊಂದು ವಿಶೇಷ ಅಂದ್ರೆ, ಇದ್ರದ್ದು ವಿಶೇಷ ಅಂದ್ರೆ ನೋಡಿ ಇಲ್ಲಿ ನಮ್ಮ ಪಂಚಾಯತಿ, ನಮ್ದು ಮನ್ಗೆರೆ ಪಂಚಾಯತಿ ಅಂತ ಇದೆ ಸರ್. ಮನ್ಗೆರೆ ಪಂಚಾಯತಿಯಿಂದ ಒಂದು ನರೇಗಾ ಇದಕ್ ಸೇರ್ಸ್ಕೊಂಡು ಸರ್, ನರೇಗಾ ಸ್ಕೀಮ್ ಅಲ್ಲಿ ಒಂದು ಇದು ತಗೊಂಡಿದ್ದೆ ಸರ್. ನಾನು ಕೃಷಿ ಹೊಂಡ ತಗೊಂಡಿದ್ದೆ. ಕೃಷಿ ಹೊಂಡ ತಗೊಂಡು ಈ ಕೃಷಿ ಹೊಂಡನು ಬಾರಿ ಯೂಸ್ ಆಯ್ತು ಸರ್ ನನಗೆ. ಏನ್ ಮಾಡ್ತೀನಿ, ಈಗ ಸ್ವಲ್ಪ ಮುಚ್ಕೊಂಡ್ಬಿಟ್ಟಿದೆ. ಈ ಹಳ್ಳದ ನೀರ್ ಬಂದಿದ್ನ ಇಲ್ಲಿ ನೋಡಿ, ಇಲ್ಲಿ ಓಪನ್ ಬಿಟ್ಕೊಂಡಿದ್ದೀನಿ ನೋಡಿ ಸರ್. ಇದು ಹೋಗಿ ಇಲ್ಲಿ ತುಂಬ್ಕೊಳ್ಳುತ್ತೆ ನೀರು. ಇಲ್ಲಿ ತುಂಬಿಕೊಂಡು ಇದು ಒಂದು ಮಳೆಗಾಲದಲ್ಲಿ ಎನಿ ಟೈಮ್ ತುಂಬಿರ್ತದೆ ಸರ್. ಇದು ಎನಿ ಟೈಮ್ ತುಂಬಿರ್ತದೆ. ಬಾವಿಗಳೆಲ್ಲ ರೈಸ್ ಆಗುತ್ತೆ ನೋಡಿ. ಅಲ್ಲೊಂದು ಬಾವಿ ಇದೆ ನಮ್ದು, ಅಲ್ಲಿ ನಮ್ ದೊಡ್ಡಪ್ಪರ ಬಾವಿ ಇದೆ. ಇಷ್ಟೆಲ್ಲ ಉಕ್ತವೆ ಸರ್ ಅದು. ಆಮೇಲೆ ಈ ಬಾವಿಗಳ ವಿಶೇಷ ಏನು ಅಂತಂದ್ರೆ ಬಾವಿನ ಉಕ್ಕುತ್ತೆ ಸರ್. ಬೇಕಾದ್ರೆ ನಾನು ವಿಡಿಯೋ ಇದೆ ತೋರಿಸ್ತೀನಿ. ಸುಮಾರು ಮಳೆ ಬತ್ ಸ್ಟಾರ್ಟ್ ಆಯ್ತು ಅಂದ್ರೆ ಬಾವಿಗಳು ಆಟೋಮೆಟಿಕ್ ಉಕ್ಕಕ್ಕೆ ಮೋಟರ್ನ ಸ್ಟಾರ್ಟ್ ಮಾಡ್ಬೇಕಾಗಿಲ್ಲ. ಒಂದ್ 5 HP ನೀರು ಮೇಲೆ ಹೋಯ್ತಾ ಇರ್ತದೆ, ಅಷ್ಟು ನೀರ್ ಪ್ರೆಷರ್ ಬರ್ತದೆ. ಕಾರಣ ಇವೆಲ್ಲ ಕೃಷಿ ಹೊಂಡಗಳು, ಇವೆಲ್ಲ ಚಿಕ್ಕ ಪುಟ್ಟದ್ದು ಎಲ್ಲಾನು ಯಾರು ಅಬ್ಸರ್ವ್ ಮಾಡಲ್ಲ. ಇವು ಒಂದ್ ಕಾರಣ ಸರ್. ಕೃಷಿ ಹೊಂಡ ಅಂತ ಅಂದ್ಬಿಟ್ಟು ಇದರಿಂದ ಏನ್ ನನಗೆ ತೊಂದರೆ ಇಲ್ಲ. ಇಷ್ಟು ಜಾಗ ವೇಸ್ಟ್ ಆಗಿದೆ ಅಂತ ಅಲ್ಲ, ಇದರಿಂದ ನನ್ಗೆ ಅನುಕೂಲ ಇದೆ ಸರ್. ನೀರನ್ನ ಸ್ಟೋರೇಜ್ ಮಾಡ್ಕೊತೀನಿ. ಹಳ್ಳದಿಂದ ಬಂದ ನೀರು ತುಂಬ್ಕೋದು. ಈಗ ಬೇಸಿಗೆ ಸಹ ಎಲ್ಲ ಸೀದೋಗಿದೆ. ಇದ್ ಮಾಡಿದ್ರಿ. ಇನ್ನೊಂದ್ ಸ್ವಲ್ಪ ಮಣ್ಣು ಮುಚ್ಕೊಂಡಿದ್ರೆ ಅದು ಗೊಬ್ಬರ ಟೈಪ್ ಇದೆ ಒಳಗಡೆ. ಸತ್ತೆ ಇವೆಲ್ಲ ತುಂಬಾ ಹಾಕೊಂಡು ಇದ್ ಮಾಡಿದ್ರೆ ಅದನ್ನ ಮೇಲ್ಕ್ ಡಂಪ್ ಮಾಡ್ಕೊತೀನಿ, ಗಿಡಗಳಿಗೆ ಹಾಕತೀನಿ, ತಗ್ಸ್ಬೇಕು ಸರ್. ಆ ರೀತಿ ಇದು ಸಿಸ್ಟಮ್ ಸರ್. ಇದು ನಿಂಬೆ ನೋಡಿ, ಇದು ನಿಂಬೆ ಏನು ನಾನು ವ್ಯವಸಾಯನೇ ಮಾಡಿಲ್ಲ ಸರ್. ನೈಸರ್ಗಿಕವಾಗಿ ಅದು ಇದು ನಟ್ಟಿದ್ರೆ ಅದೇ ಬಂದಿದೆ ಸರ್. ಎಲೆಗೆ ಒಂದ್ ಕಾಯಿ ಬಿಡ್ತಾ ಇದೆ ಸರ್. ಕಾಯಿನೂ ಹಂಗೆ ಬಿಟ್ಟಿತ್ತು. ಸತಿ ಒಂದ್ 20-30 kg ನಿಂಬೆ ಹಣ್ಣು ಸಿಕ್ಕಿತ್ತು ಸರ್. ನೋಡಿ ಈಗ್ಲೂ ನೋಡಿ ಇಲ್ಲಿ ಹೂವು ನೋಡಿ, ರಾವರಿ ಎಲ್ಲ ಹೂವು ಚೊಟ್ಟು ಇವೆಲ್ಲ ಉಳ್ಕೊಂತು ಅಂದ್ರೆ ಹೋಗುತ್ತೆ, ಏನ್ ಮಾಡಕ್ಕಲ್ಲ. ಎಲ್ಲ ಚೆನ್ನಾಗಿದೆ ಸರ್. ಹಿಂಗೆ ನೈಸರ್ಗಿಕವಾಗಿ ಇದು ಅಡಿಕೆ ಗಿಡ ಸರ್. ಇದು ಟೋಟಲ್ 10 ವರ್ಷದ ಅಡಿಕೆ ಮರ ಸರ್. ಇದು 10-12 ವರ್ಷ, 10-12 ವರ್ಷ. ಬಟ್ ತಂದು ನಟ್ಟಿದ್ದು ಆಗ. ಕೆಲವು ಹೋದ, ಕೆಲವು ಉಳ್ಕೊಂಡು ಒಂದ್ 18, 20-30-40 ಮರ ಏನೋ ಇದೆ ಸರ್ ಇದು ಟೋಟಲ್. ಆಮೇಲೆ ಸರ್ ಇದ್ರ ಮಧ್ಯದಲ್ಲಿ
ಇದು ಎಲೆ ಬಳ್ಳಿ ಸಾ ನಟ್ಟಿದ್ದು, ಇದು ಮಾಡಿಲ್ಲ, ಬಿದ್ದೋಗಿದೆ. ನಮ್ಮ ಮನೆಗೆ ನಾಟಿ ಎಲೆ ಇರೋದಲ್ಲ ಸಹ ಅದ್ ಮಾಡ್ಕೊಂಡಿದೀನಿ. ಸೊ ಇದು 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 ವಿಶೇಷ ಏನು ಗೊತ್ತಾ ಸರ್? ಇದು ನಮ್ ಸ್ನೇಹಿತರು ಒಬ್ರು ಕೇಳಿದ್ರು, ಗ್ಲಿಡಿಸಿಡಿಯಾ ಅಂತ ಏನು ಹೇಳ್ತಾರಲ್ಲ ಸರ್, ಗಿಡ, ಗೊಬ್ಬರದ ಗಿಡ. ನಾವು ಕನ್ನಡದಲ್ಲಿ ಗೊಬ್ಬರದ ಗಿಡ ಅಂತೀವಿ. ಈ ಗಿಡನ ಸುಮ್ಮನೆ ಏನಕ್ಕೆ ನಟ್ಕೊಂಡೆ ಹಂಗೆ ಹಿಂಗೆ ಅಂತ ಬೈತಾರೆ. ನಾನು ತಂದು ಇವನು ಸುತ ಒಂದ್ 50-60 ಅಲ್ಲೆಲ್ಲ ಬದಿಗಳಿಗೆ ಹಾಕಿದೀನಿ. ಯಾಕೆಂದ್ರೆ ಇದೇನಂತ ಮಾಡ್ತದೆ ಅಂದ್ರೆ ಸರ್, ಅತಿ ಹೆಚ್ಚವಾಗಿ ಇದು ಗೊಬ್ಬರ ಅಂದ್ರೆ ಪೊಟ್ಯಾಷಿಯಂ, ಅದನ್ನ ಗಿಡಗಳಿಗೂ ಕೊಡುತ್ತೆ ಸರ್. ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಇದರಲ್ಲಿ. ಸೊ ಹಂಗಾಗಿ ಇವನು ಇದ್ ಮಾಡಿದ್ದೆ ನೋಡಿ. ಇದೇನಿಲ್ಲ ನೋಡಿ, ಗರಿ ಬತ್ತಲ್ಲ, ಮುರ್ದು ಹಾಕೋದಷ್ಟೇ ಸಹ. ಏನಿಲ್ಲ, ಮುರ್ದು ಹಾಕ್ಬಿಟ್ರೆ ನೋಡಿ, ಇದೇ ಪೊಟ್ಯಾಷಿಯಂ ಸಹ, ಯಥೇಚ್ಛವಾಗಿ ಪೊಟ್ಯಾಷ್ ಸಿಗುತ್ತೆ. ಸೊ ಹಂಗಾಗಿ ಈ ಗೊಬ್ಬರದ ಗಿಡಗಳು ಇದ್ರೆ ತುಂಬಾ ಅನುಕೂಲ ಸರ್. ಇದು 3.5 ವರ್ಷ ಅಡಿಕೆ ಗಿಡ, 3 ವರ್ಷ ಇದೆ ಅಡಿಕೆ ಗಿಡಗಳಿಗೆ. ಅಂದ್ರೆ ನಾವೇ ಕೇರ್ ಮಾಡ್ಲಿಲ್ಲ, ಆಗಲ್ಲ, ಬೇಕಾಬಿಟ್ಟು ಇದ್ ಮಾಡ್ದ 3 ವರ್ಷ 4 ವರ್ಷ ಹೆಚ್ಚು ಕಡಿಮೆ ಆಗಕ್ ಬತ್ತು. ಈಗ ಇನ್ನೇನೋ ಎಲ್ಲ ಫಲಕ್ ಬರ್ತಾ ಇದೆ, ಕೆಲವು 1, 2, 3 ಒಂಬಳೆನೂ ಹೊಂಟಿದೆ. ಸೊ ಇದ್ರ ಮಧ್ಯದಲ್ಲಿ ಸಹ ನಾನು ಏಲಕ್ಕಿ ತಂದು ನಟ್ಟಿದೆ ಸಹ. ಇದು ನಮ್ ಸ್ನೇಹಿತರು ಇಲ್ಲಿ ಮಡಿಕೇರಿಯಿಂದ ತರಿಸಿದ್ರು ಸಹ. ಇದು ಅಲ್ಲಿ ನಾನೊಂದ 300 ತರ್ಸ್ ನಟ್ಟಿದೆ. ಈ ನಟ್ಟು ಟೈಮಲ್ಲಿ ಇನ್ನೊಂದ್ ಏನು ವಿಶೇಷ ಅಂದ್ರೆ, ಮಳೆ ಆಗ್ಬಿಡ್ತು ಸಹ, ಹೆವಿ. ಒಂದ್ ಟೈಮಲ್ಲಿ ಮಳೆ ಆಗ್ಬಿಟ್ಟು ಫುಲ್ ಶೀತ ಆಗ್ಬಿಡ್ತು ಸಹ ತೋಟ. ಎಲ್ಲ ಉಂಟಾಯ್ತು. ಏಲಕ್ಕಿ ಗಿಡ ನಾನು ನಟ್ಟೆ, ಫುಲ್ ಅಲ್ಲೇ ಕರ್ಗೋಯ್ತು. ಎಲ್ಲ ತೋಟದಲ್ಲಿ ಫುಲ್ ಶೀತ, ನೀರನ್ನೇ ನಾನು ಅವಾಯ್ಡ್ ಮಾಡಕ್ ಆಗಿಲ್ಲ. ಆ ಟೈಮಲ್ಲಿ ಸುಮಾರು ಎಲ್ಲಾ ಗಿಡ ಉಂಟಾಯ್ತು ಸರ್. ಅದ್ರ ಮಧ್ಯದಲ್ಲಿ ಅಲ್ಲೆಲ್ಲ ಒಂದ್ ಗಿಡ ಉಳ್ಕೊಂಡಿದೆ ಸರ್. ಈಗ ನೋಡಿ, ಇದ್ರಲ್ಲಿ ಏಲಕ್ಕಿನೂ ಬಿಟ್ಟಿತ್ತು. ಏಲಕ್ಕಿ ಬಿಟ್ರೆ ಏನ್ ಮಾಡ್ತೇವೆ ಅಂದ್ರೆ ಸರ್, ಈ ಬಸವನ ಹುಳ ಅವೆಲ್ಲ ತಿನ್ನಕ್ ಟ್ರೈ ಮಾಡ್ತೇವೆ ಸರ್. ತಿಂದು ಮಿಕ್ಕಿದ್ದು ಇದರಲ್ಲಿ ಸುಮಾರು 100 ಗ್ರಾಮ್ ಅಷ್ಟು ಸಿಕ್ಕಿತ್ತು ಸರ್. ಮನೆ ಬಳಕೆಗೆ ನಾನೇ ತಗೊಂಡು ಇದ್ ಮಾಡಿದೆ. ಈ ತರದ ಒಂದ್ 15 ಗಿಡಗಳಿದೆ ಸರ್. ಅಲ್ಲೇ ಇನ್ವೆಸ್ಟ್ ಮಾಡ್ಬೇಕು ಅಂತ ನೋಡೋಣ, ಇದು ಹೆಂಗ್ ಬರ್ತದೆ ನೋಡ್ಬಿಟ್ಟು ಮಾಡ್ಬೇಕು ಅಂತ ಇದೀನಿ ಸರ್. ಸೊ ಇದ್ರ ಮಧ್ಯದಲ್ಲಿ ಇದು ಕೋಕೋ ಸರ್. ಕೋಕೋ, ಇದನ್ನ ಒಂದ್ ಸೌಂಡ್ ಬೆಳಗೊಳದಲ್ಲಿ ಅರುಣ್ ನರ್ಸರಿ ಅಂತ ಇದೆ, ಮಂಜುನಾಥ್ ಸಾರ್ ಅಂತ ಅವ್ರ ಹೆಸರೇನ. ಅವ್ರ ಹತ್ರದಿಂದ ತಂದು ನಟ್ಟಿದೆ ಸರ್. ಒಂದು ಟೋಟಲ್ ಒಂದು 300 ಗಿಡ ನಟ್ಟಿದೆ. 300 ಗಿಡ ಈ ಕೋಕೋ ಇದೆ ಸರ್. ಇದ್ ನಟ್ಟಿದೀನಿ. ಒಂದ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಸರ್. ಆದ್ರೆ ಏನು ಅಂತಂದ್ರೆ ನೋಡಿ, ಇಲ್ಲಿ ಈ ಗಿಡಗಳು ಇವೆಲ್ಲ ಇರೋದ್ರಿಂದ ಒಂದ್ ಸ್ವಲ್ಪ ಅಂಬೆಲ್ಲ ಕಿತ್ಕೋಬೇಕು. ಸೊ ಇದೇನ್ ಬಿಟ್ಟಿದೀನಿ ಅಂದ್ರೆ ನೋಡಿ, ಇಲ್ಲೆಲ್ಲ ಅಂಬೆಲ್ಲ ಬಿಟ್ಟಿದ್ದೀನಿ. ಇದೇನ್ ಕಾಟ್ ಟೈಮ್ ಮಾಡ್ಕೊಂಡವ್ರಲ್ಲ ಅಂತ ನೀವು ತಿಳ್ಕೊಬಹುದು. ಸೊ ಇದು ನಮ್ಗೆ ಪೂರಕನೆಯ. ಯಾವ ರೀತಿ ಪೂರಕ ಅಂದ್ರೆ, ಈಗ ಬೇಸಿಗೆ ಬೀಳ್ತದೆ ಸರ್, ಸೂರ್ಯನ ಬಿಸಿಲು ಡೈರೆಕ್ಟ್ ನೆಲಕ್ಕೆ ಬೀಳಲ್ಲ ಸರ್. ಇದನ್ನ ಒಂಥರ ಮಲ್ಚಿಂಗ್ ಮಾಡ್ಕೊಂಡಿರ್ತದೆ. ಇದನ್ನ ನಾನು ಜೂನ್ ಟೈಮಲ್ಲಿ, ಮಳೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಒಂದ್ಸತಿ ಎಲ್ಲ ಬ್ರಷ್ ಕಟ್ಟರಲ್ಲಿ ಹೊಡ್ಕೊಂಡ್ಬಿಡ್ತೀನಿ. ತೇವಾಂಶ ಕಾಪಾಡ್ತದೆ. ಈಗ ಹೊಡೆಯಲ್ಲ ಸರ್, ಈಗ ಹಂಗೆ ಬಿಡ್ಬಿಟ್ಟಿದ್ದೀನಿ. ಅದ ಏನಂದ್ರೆ ನೋಡಿ, ಇಲ್ಲಿ ಈ ಗಿಡದ ಮೇಲೆ ಹಬ್ಬಿತ್ತು, ಈ ತೊಂದರೆ ಕೊಡೋಣ ಕಿತ್ತಾಕ್ತೀನಿ, ಬಿಡಿಸ್ತೀನಿ ಅಷ್ಟೇ ನಾನು. ನೋಡಿ ಇಲ್ಲಿ, ಈಗ ನೋಡಿ ಇಲ್ಲಿ ಹಬ್ತಾ ಇದೆ ನೋಡಿ, ಇದ್ರ ಮೇಲೆ ಇದನ್ನ ಕಿತ್ತಾಕ್ತೀನಿ. ಇದು ಹಬ್ಬಕ್ ಬಿಡಲ್ಲ, ಈಗ ನೋಡ್ಕೊತೀನಿ. ಈ ನೆರಳಾಗಿರ್ಲಿ ಅಂದ್ಬಿಟ್ಟು ಆ ಗೆಡ್ಗೆ ಹಾಕ್ಬಿಡ್ತೀನಿ ಹಿಂಗೆ. ಸೊ ಇದೆಲ್ಲ ಮಾಡ್ಕೊತೀನಿ ಸರ್. ಅಷ್ಟೇ ನೋಡಿ, ಇದ್ರ ಮಧ್ಯದಲ್ಲಿ ಕೋಕೋ ಇಲ್ಲಿ ಮೇಲೆ ಹಬ್ಬಿದೆ. ಇದೆಲ್ಲ ಬೆಳಿಗ್ಗೆ ಟೈಮ್ ಸರ್. ನಾನು ಅಂದ್ರೆ ಈ ಜಮೀನು ಕೆಲಸನ ಸರ್, ಈಗ ನಾನು ಒಂದು ಬಿಸ್ನೆಸ್ ಅಂತ ಮಾಡಿದ್ದೀನಿ ಸರ್. ನಾನು ಒಂದು ಹೊರಗಡೆ ಒಂದು ಎಣ್ಣೆ ಮಿಲ್ ಅಂತ ಮಾಡಿದ್ದೀನಿ ಸರ್. ತೆಂಗಿಂದು ಮತ್ತೆ ಕೋಕೋನಟ್, ಕಡಲೆಕಾಯಿ ಎಣ್ಣೆ, ಎಲ್ಲಾ ರೀತಿ ಎಣ್ಣೆ ಸಿಗ್ಬೇಕು ಅಂತ, ಸಾವಯವ ರೈತರಿಗೆ ಒಳ್ಳೆ ಎಣ್ಣೆ ಕೊಡ್ಬೇಕು ಅಂತ ಅದೊಂದು ಮಿಲ್ ಮಾಡಿದೀನಿ ಸರ್, ಸಿಟಿಲಿ. ಇಲ್ಲಿ ಕಿಕ್ಕೇರಿ ಅಂತ ಇದೆ ಅಲ್ಲಿ. ಸೊ ನಾನು ಒಂದು 10 ಗಂಟೆ ಕೆಲಸ ಮಾಡ್ಕೊತೀನಿ ಸರ್ ಇಲ್ಲಿ ಜಮೀನಲ್ಲಿ. 10-11 ಗಂಟೆ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ಜಮೀನಿನಲ್ಲಿ ಕೆಲಸ ಮಾಡ್ಕೊತೀನಿ. ನೆಕ್ಸ್ಟ್ ಮಿಲ್ಗೆ ಹೋಗ್ತೀನಿ ಸರ್. ಅದ್ರ ಮಧ್ಯದಲ್ಲಿ ಇವೆಲ್ಲ ನೋಡ್ಕೊ ಹೋಗ್ತೀನಿ ಸರ್. ನೋಡಿ, ಅಲ್ಲೂ ಒಂದು ಏಲಕ್ಕಿ ನೋಡಿ, ಅಲ್ಲೆಲ್ಲ ಏಲಕ್ಕಿ ಇದೆ. ಇದು ಕೋಕೋ, ಇದ್ರ ಮಧ್ಯದಲ್ಲಿ ಅಡಿಕೆ. ಸೊ ಈಗ ಇವ್ ಅಡಿಕೆ ಏನು ವ್ಯವಸಾಯ ಮಾಡಿಲ್ಲ ಸರ್. ಏನ್ ಲಾಸ್ ಆಗಿದೆ ಸರ್ ಅಡಿಕೆ ಗಿಡ? ಅಡಿಕೆ ಗಿಡನೂ ಚೆನ್ನಾಗಿ ಬಂದಿದೆ. ಬಟ್ ನಮ್ ರೈತರುಗಳು ಅದನ್ನೇ ಹಾಕ್ಬೇಕು, ರಾಸಾಯನಿಕ ತಂದೋದು, ಸುರಿಯೋದು. ಸರ್ ರಾಸಾಯನಿಕ ಹಾಕೇ ಇಲ್ಲ ಸರ್ ನಾನು. ರಾಸಾಯನಿಕ ಯಾವುದು ಯೂರಿಯಾ, ಬೂದಿ, ಪೊಟಾಸ್ನ ಲೈಫಲ್ಲಿ ಸೋಕ್ಸಿಲ್ಲ ಸರ್. ಹಟ್ಟಿ ಗೊಬ್ಬರ ಹಾಕಿದೆ ಒಂದು ವರ್ಷದಿಂದ ಒಂದೊಂದ್ ಮಂಕ್ರಿ ಹಟ್ಟಿ ಗೊಬ್ಬರ ಹಾಕಿದೆ. ತಿರ್ಗಿ ಇನ್ನೊಂದ್ಸತಿ ಹಟ್ಟಿ ಗೊಬ್ಬರ ಕೊಡಿಸ್ಬೇಕು. ಗೊಬ್ಬರದ ಅಭಾವದಿಂದ ಹಾಕಿಲ್ಲ, ನಿಮ್ಗೆ ಹೇಳದ್ನಲ್ಲ. ಸೊ ಹಾಗಾಗಿ ನೋಡಿ, ಅದ್ರ ಮಧ್ಯದಲ್ಲಿ ಸರ್ ನೋಡಿ, ಇಲ್ಲಿ ನಿಂಬೆ ಗಿಡನೂ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ನೋಡಿ, ಚಿಕ್ಕ ಗಿಡ. ವೇಸ್ಟ್ ಮಾಡಿಲ್ಲ ಸರ್. ನೋಡಿ ಸರ್, ಇಲ್ಲಿ ನೋಡಿ ಎಲ್ಲ ಹೂ ಬಿಡ್ತಾ ಇದೆ ನೋಡಿ ಸರ್. ಇದು ಗಿಡ ನಂಗೆ ಕಾಣ್ತದೆ ನೋಡಿ, ಎಲ್ಲ ತಡಿ ಹೂ ಕಚ್ಚಿದೆ. ಹಂಗೆ ಒಳ್ಳೊಳ್ಳೆ ತಳಿ ಮಧ್ಯದಲ್ಲಿ ಯಾಕೆ ವೇಸ್ಟ್ ಮಾಡ್ಬೇಕು ನೋಡೋಣ.
ಇರ್ಲಿ ಅಂದ್ಬಿಟ್ಟು ಎಲ್ಲಾನು ಮಾಡಿದೀನಿ ಸರ್. ಇದು ಆದಷ್ಟು ಮಲ್ಚಿಂಗ್ ಸಿಸ್ಟಮ್ ಇರ್ಲಿ ಅಂದ್ಬಿಟ್ಟು ಸರ್ ಈಗ ಬಿಟ್ಕೊಂಡಿದೀನಿ. ನೆಕ್ಸ್ಟ್ ಜೂನ್ಗೆ ಮಳೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಬ್ರಷ್ ಕಟ್ಟರಲ್ಲಿ ಎಲ್ಲ ಕಟಾವ್ ಮಾಡ್ತೀನಿ ಸರ್. ಬ್ರಷ್ ಕಟ್ಟರಲ್ಲಿ ಎಲ್ಲ ಕಟಾವ್ ಮಾಡ್ತೀನಿ. ಉಳುಮೆ ಮಾಡಲ್ಲ ಸರ್ ಇದು ಉಳುಮೆನೇ ಇಲ್ಲ ನೋಡಿ. ಈಗ ಏನ್ ತೊಂದರೆ ಕೊಡ್ತದೆ ಈ ಗಿಡಗಳದು ಈಗ ಕಿತ್ತಾಕ್ತೀನಿ ಸರ್ ಅಷ್ಟೇ. ಹೌದೌದು ತೇವಾಂಶ ಕಾಪಾಡ್ಲಿ ಅಂತಲ್ಲ ಸರ್ ಇದು ಬಿಟ್ಕೊಂಡಿರೋದು ನಾನು. ಹೌದು ಯಾಕಂದ್ರೆ ಇಲ್ಲಿ ನಂದು ನೋಡಿ ಸರ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದಾಗೆ ಒಂದು 2-3 ದಿನ ಕಂಟಿನ್ಯೂ ನೀರು ಇಟ್ಕೊಡ್ತೀನಿ ಸರ್. ಹಂಗಾಗಿ ಇದೆಲ್ಲ ಕೋಕೋ ಸರ್. ಈ ಮಧ್ಯದಲ್ಲಿ ಕೋಕೋ ಮಾಡಿದ್ದೀನಿ, ಅಡಿಕೆ ಮಧ್ಯದಲ್ಲಿ ಕೋಕೋ, ಏಲಕ್ಕಿ ಮಧ್ಯದಲ್ಲಿ ಒಂದು ಕೋಕೋ, ಆಮೇಲೆ ಆ ಕಡೆ ಸೈಡು ಕಾಫಿ ಮಾಡಿದ್ದೀನಿ ಸರ್. ಕಾಫಿನೂ ಇದೆ ಸರ್. ಇವೆಲ್ಲ ಕೋಕೋ ಸರ್. ಅಂದ್ರೆ ಒಂದ್ ಟೈಮ್ 2-3 ಟೈಮ್ ದನಗಳೆಲ್ಲ ಮೇಯ್ಕೊಂಡ್ಬಿಟ್ಟು ನಮ್ ತಾಯಿ ಇದಾರೆ ಅವ್ರೇನ್ ತಲೆನೇ ಕೆಡ್ಸ್ಕೊಳ್ಳಲ್ಲ ಸರ್. ಬಿಡು ಅಂದ್ಬಿಟ್ರೆ ಕಟ್ಟಾಕ್ಬಿಟ್ರೆ ಎಲ್ಲ ಕಟ್ಬಿಡ್ತಾವೆ. ಅವೇನ್ ಮಾಡ್ತೇವೆ ಗೊತ್ತಾಗಲ್ಲ ದನಗಳಿಗೆ. ಇದು ಗಿಡ ತಿನ್ಬೇಕು, ಅವಕ್ಕೆ ಯಾವ ಟೇಸ್ಟ್ ಇರುತ್ತೆ ತಿಂದ್ಬಿಡ್ತವೆ. ಸೊ ಹಂಗ್ ತಿಂದಾಗಿ ತಿರ್ಗಾ ಕಾಪಾಡಿರೋದು ಸರ್. ಹಂಗಾಗಿ ಎಲ್ಲ ಚೆನ್ನಾಗ್ ಬರ್ತದೆ ಸರ್. ಇತ್ತೀಚೆಗೆ ನಮ್ಮ ದನಗಳು ಅವೆಲ್ಲ ಸೊಗ್ಸಲ್ಲ ಸರ್. ಸರ್ ಈ ಅಡಿಕೆ ಗಿಡ ಎಲ್ಲ 3 ವರ್ಷ ಆಗಿದೆ ಸರ್. 3.5 ವರ್ಷ. ಸ್ವಲ್ಪ ಕೇರ್ ಇರ್ಲಿಲ್ಲ ಮೊದ್ಲೆಲ್ಲ ಒಂದ್ ಸ್ವಲ್ಪ ಕೇರ್ ಇಲ್ದಾನೆ ಸ್ವಲ್ಪ ನೆಗ್ಲಿಜೆನ್ಸ್ ಆಗೋಯ್ತು. ಇಷ್ಟೊತ್ತಿಗೆ ಹಾರ್ವೆಸ್ಟಿಂಗ್ ಬರ್ಬೇಕಾಯ್ತು. ಎಲ್ಲ ಇದ್ ಬರ್ಬೇಕಾಯ್ತು 3-4-5 ವರ್ಷಕ್ಕೆ ಬಂದ್ಬಿಡ್ತದೆ ಸರ್. 3 ವರ್ಷ 4 ವರ್ಷನೇ ಆಗಿದೆ ನನ್ ಗಿಡ ಇವು. ಈ ಒಂದ್ ಸ್ವಲ್ಪ ಇತ್ತೀಚೆಗೆ ಒಂದ್ ಸ್ವಲ್ಪ ಕೇರ್ ತಗೊಂಡಿದೀನಿ ಸರ್. ಎಲ್ಲ ಚೆನ್ನಾಗ್ ಬರ್ತದೆ ಸರ್. ಬರ್ಲಿ ನ್ಯಾಚುರಲ್ ಆಗಿ ಬರ್ಲಿ ಅಂತ ನನ್ನ ಒಂದಿದು. ಈ ತರದ್ ನೋಡಿ ಸರ್. ನೋಡಿ ಕೋಕೋ ಸರ್ ಈಗ 1 ವರ್ಷದ ಗಿಡ ಸರ್ ಅಷ್ಟೇ ಇದು. ಚೆನ್ನಾಗ್ ಅಂದ್ರೆ ಇದೇ ತರ ಬರ್ಬೇಕು ನೋಡಿ. ಕೆಲವು ಮೇಯ್ಕೊಂಡ್ಬಿಟ್ಟು ಆ ತರ ಆಗಿರೋದಷ್ಟೇ. ಈಗ ಇಲ್ಲಿ ದನ ಸೋಗಿಸ್ತಾ ಇಲ್ಲ ಸರ್. ಎಲ್ಲ ಏನಿಲ್ಲ ಸರ್. ಇನ್ನೊಂದು 1 ವರ್ಷಕ್ಕೆ ಇದು ಎಲ್ಲ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗತ್ತೆ ಸರ್. ಈ ತರ ನೋಡ್ಕೋಬೇಕು ಸರ್ ಅಷ್ಟೇ. ಇದಕ್ಕೇನಿಲ್ಲ ಸರ್, ಗೊಬ್ಬರ ಗಿಬ್ಬರ ಏನು ಕೊಟ್ಟಿಲ್ಲ, ನೀರ್ ಕೊಟ್ಟಿರೋದು ಅಷ್ಟೇ. ನೋಡಿ ಎಲ್ಲ ಕೋಕೋ ಸರ್ ಇವೆಲ್ಲ.